ವೆಲ್ಕಮ್ ವಿಡಿಯೋಗೆ. ಇವತ್ತು ಕಾಟ್ರೇಜ್ ರಿಫಿಲ್ಲಿಂಗು CF277A ಇಲ್ಲ ಇದೆ ನೋಡಿ. ಈ ಕಾಟ್ರೇಜ್ ಇವತ್ತು ರಿಫಿಲ್ಲಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಪೌಡರ್ ನೋಡಿ, ಸ್ಪೆಷಲ್ ಟೋನ್ ಆಫ್ ಪೌಡರ್ ಇದು. ಇಲ್ಲ ಇದು ನೋಡಿ, CF277 130 ಗ್ರಾಮ್ ಪೌಡರು. ಬನ್ನಿ ರಿಫಿಲ್ಲಿಂಗ್ ಹೆಂಗೆ ಮಾಡೋದು ಅಂತ ನೋಡೋದು. ಹೊಸದಲ್ವ, ಸ್ಟಿಕ್ಕರ್ ಇರುತ್ತೆ. ಸ್ಟಿಕ್ಕರ್ ಹಿಂಗೆ ಮಾಡಿ ಫಸ್ಟ್ನೇ ಸರ್ ರಿಫಿಲ್ಲಿಂಗ್ ಮಾಡಬೇಕು. ಅಂದರೆ ಸ್ಟಿಕ್ಕರ್ ರಿಫಿಲ್ಲಿಂಗ್ ಮಾಡೋದಕ್ಕೆ ಲಾಕ್ ಕೊಟ್ಟಿರ್ತಾರೆ, ಒಂದು ಚಿಕ್ಕ ಲಾಕು. ಅದನ್ನ ಕ್ಲೀನಾಗಿ ಬರುತ್ತೆ ಲಾಕು. ಒಂದು ಸೈಡ್ ಆಯಿತು. ಈಗ ಮತ್ತೊಂದು ಸೈಡ್ ಏನು ಸ್ಟಿಕ್ಕರ್ ಇರೋಲ್ಲ, ಸ್ಟಿಕ್ಕರ್ ಎರಡು ಚಿಕ್ಕ ಲಾಕ್ಗಳನ್ನ ರಿಮೂವ್ ಮಾಡಿದ್ರೆ 2 ಪಾರ್ಟ್ ಆಗುತ್ತೆ. ಇದು ಪೌಡರ್ ಪಾರ್ಟು, ಇದು ರೋಲರು, ಬ್ಲೇಡು, ಇದ್ರ ಪಾರ್ಟ್. ಸೊ ಫಸ್ಟು ಇದನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಪೌಡ್ರ್ ಹಾಕೋಕ್ಕಿಂತ ಮೊದಲು ಇದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡೋದು. ಸೊ ಇಷ್ಟು ತಗೋಬೇಕು. ಎಲ್ಲ ಒಂದು ಕಡೆ ಹುಷಾರಾಗಿ ಇಟ್ಕೊಳ್ಳಿ. ಒಂದು ಮಿಸ್ ಆಯಿತು ಅಂತಂದ್ರೆ ಕಾಟ್ರೇಜು ರೋಲರು ಮತ್ತು ಇದಕ್ಕೆ 2 ಲಾಕ್ ಇರುತ್ತೆ. ಒಂದು ಸ್ಕ್ರೂ, ಈ ಸ್ಕ್ರೂನ ಓಪನ್ ಮಾಡಿದ್ರೆ ಬ್ಲೇಡ್ ಬರುತ್ತೆ. ಒಂದು ಸ್ಕ್ರೂ, ಮತ್ತು 2 ಸ್ಕ್ರೂ ಹುಷಾರಾಗಿ ಇಟ್ಟಿದ್ದೀವಿ. ಇದು ಮೂರನ್ನು ರಿಮೂವ್ ಮಾಡ್ಕೋಬೇಕು. ಇಲ್ಲಿ ವೇಸ್ಟ್ ಪೌಡರ್ ಇರುತ್ತೆ, ವೇಸ್ಟ್ ಪೌಡರನ್ನು ಡಂಪ್ ಮಾಡಬೇಕು. ಡಂಪ್ ಮಾಡೋಕ್ಕೆ ಸೈಡ್ ಇಟ್ಟು ಈ ಬ್ಲೇಡ್ಗಳು, ರೋಲರ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಹೊಸ್ದಾಗಿ ಬಿಡಬೇಕು ಅಂತಂದ್ರೆ ಪ್ರಿಂಟ್ ಕ್ವಾಲಿಟಿ ಚೆನ್ನಾಗಿ ಬೀಳುತ್ತೆ. ಎಲ್ಲ ಹೆಂಗೆ ಕ್ಲೀನ್ ಮಾಡ್ತೀರ ಹಂಗೆ ಕ್ವಾಲಿಟಿ ಬೀಳುತ್ತೆ. ಒಂದು ಕ್ಲೀನ್ ಬಟ್ಟೆ ತಗೊಂಡು ಬ್ಯಾಕ್ ಟು ಬ್ಯಾಕ್ ರಿಫಿಲ್ ಮಾಡ್ಬೋದು ಅಂದರೆ ಬಟ್ಟೆ ಅಂತ ಕಾಣುತ್ತೆ. ನೀವು ಒಂದು ಕ್ಲೀನ್ ಬಟ್ಟೆ ತಗೊಂಡು ಕ್ಲೀನಾಗಿ ಏನು ಬೇರೆ ಮಾರ್ಕ್, ಏನು ಪೌಡರು, ಹಳೆ ಪೌಡರ್ ಏನು ಇಲ್ಲದೆ ಇರೋ ಥರ ಕ್ಲೀನ್ ಮಾಡಿ ರಬ್ ಮಾಡಿ ಒಂದು ಸೈಡಿಗೆ ನಿಲ್ಕೊಳ್ಳಿ. ಇದನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನಾಗಿ. ಫುಲ್ಲು ಆ ಕಡೆ ಈ ಕಡೆ ಪೌಡ್ರು ಏನು ಇರಲೇಬಾರ್ದು. ಒಂಚೂರು ಕ್ಲೀನಾಗಿರುತ್ತೆ. ಬ್ಲೇಡ್ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಪೌಡರು ಕ್ಲೀನ್ ಮಾಡ್ಕೊಳ್ಳೋದ, ಮತ್ತು ವೈಟ್ ಬಂದಿರುತ್ತೆ ಎಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳೋದ. ನೋಡಿ ಕ್ಲೀನ್ ಆಗ್ತಾಯಿದೆ. ಕ್ಲೀನಾಗಿ ಒಂದೊಂದು ಕಡೆನೂ ಬಿಡಿ ಕ್ಲೀನ್ ಮಾಡಿಕೊಂಡು ಮೂರು ಕ್ಲೀನ್ ಆಯಿತು. ಈ ವೇಸ್ಟ್ ಪೌಡರ್ ಡಂಪ್ ಮಾಡಿದ್ರೆ ಬ್ಲೋ ಹೊಡ್ಕೊಂಡು ಇದನ್ನ ಫುಲ್ ಕ್ಲೀನ್ ಮಾಡ್ಕೊಬಿಡ್ತೀನಿ.